ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗೆ ನಿಮಗಿರುವಂತಹ ನೇರವಾದಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್. ಈ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ನಾವೀಗಾಗಲೇ ಮಾತಾಡ್ತಾ ಇದ್ವಿ ಶಿವನ ಆರಾಧನೆ ಬಗ್ಗೆ. ನಾವು ಪ್ರತಿನಿತ್ಯ ಇವಾಗ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ, ನೈವೇದ್ಯ ಏನ ಕೊಡಬೇಕು ಮತ್ತು ಯಾವ ಹೂವನ್ನು ಪೂಜೆಗೆ ಕೊಟ್ಟರೆ ಒಳ್ಳೆಯದು? ಹೌದು ನೋಡಿ, ಇವಾಗ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಶಿವಾಲಯಕ್ಕೆ ಹೋಗುವಾಗ ಖಂಡಿತ ಹೇಳ್ತೀನಿ, ಶಿವ ಇದ್ದಾರೆ ಅಂತ ಅಂದಮೇಲೆ ಬಿಲ್ಪತ್ರೆನೇ ಕೊಡಲೇಬೇಕು. ಏನಕ್ಕೆ ಅವ್ರಿಗೆ ಬಿಲ್ಪತ್ರೆ ಶ್ರೇಷ್ಠ, ನಾವು ಯಾಕೆ ಕೊಡಲೇಬೇಕು ಅಂದರೆ ಮೂರು ದಳ ಇರೋ ಅಂಥದ್ದು ಬಿಲ್ಪತ್ರೆನೇ. ಅವ್ರಿಗೆ ನೇತ್ರ ಕಣ್ಣು, ಮಧ್ಯ ಕಣ್ಣು, ಎಡಗಣ್ಣು, ಬಲಗಣ್ಣು, ನೇತ್ರ ಕಣ್ಣು ಅಂತೀವಿ. ಆ ಒಂದು ಇದಕ್ಕೋಸ್ಕರ ನಮ್ಮ ಕಣ್ಣಿಗೆ ಅದು ಬಿಲ್ಪತ್ರೆ ಆಗಿ 3 ಕಣ್ಣಾಗಿ ಕಾಣಿಸುತ್ತೆ. ಆದರೆ ಶಿವ ಸ್ವೀಕಾರ ಮಾಡುವಾಗ ಅದು ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ, ನಾನು ಮತ್ತು ಬ್ರಹ್ಮ ಮತ್ತು ವಿಷ್ಣುವಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂತ ಅರ್ಥ. ನೋಡಿ, ಯಾವಾಗಲೂ ಅಣ್ಣ ತಮ್ಮಂದಿರು ಯಾವಾಗಲೂ ದೂರ ಆಗಲ್ವಂತೆ. ಆದರೆ ಪ್ರಪಂಚದಲ್ಲಿ ಅಣ್ಣ ತಮ್ಮ ಬೆಳೆಯೋವರೆಗೂ ಅಣ್ಣ ತಮ್ಮ, ಬೆಳೆದ ಮೇಲೆ ದಾಯಾದಿ ಅಂತಾರೆ ನೋಡಿ. ಅದಕ್ಕೆ ಹೇಳೋದು, ಹಾಗಾಗಿ ಆ ಭಗವಂತನೇ ದೂರ ಆಗ್ತಾ ಇಲ್ವಂತೆ. ಆ ಎಲೆ ರೂಪದಲ್ಲೂ ಸಹ, ಪತ್ರೆ ರೂಪದಲ್ಲೂ ಸಹ, ಹೂವಿನ ರೂಪದಲ್ಲೂ ಸಹ ಅವರು ಸೇರೇ ಇದ್ದಾರಂತೆ. ಅವ್ರನ್ನ ದೂರ ಮಾಡೋಕ್ಕಾಗ್ತೈತಾ? ಇವಾಗ ನೀವು ಬಿಲ್ಪತ್ರೆ ಕೈಲಿ ತಗೊಂಡು ಒಂದನ್ನು ಕಟ್ ಮಾಡಿ ಇನ್ನೆರಡನ್ನು ಇಟ್ಟು ನೋಡಿ, ನಿಮ್ಮ ಮನಸ್ಸು ಒಪ್ಪೋದಿಲ್ಲ. ಕಾರಣ, ಅಯ್ಯಯ್ಯೋ ಒಂದು ಬಿಲ್ಪತ್ರೆ ಬಿಡ್ಸೋಕ್ಕೆ ಮನಸ್ಸು ಬರ್ತಾ ಇಲ್ವಲ್ಲ ಅಂತ ನಮ್ಮ ಮನಸ್ಸೇ ತಡಿತೈತಂತೆ. ಕಾರಣ, ಆ ಭಗವಂತ ಅಲ್ಲಿರೋ ಅಂಥ ಒಂದು ನಾರಿನ ರೂಪದಲ್ಲಿ ನಮ್ಮ ಮನಸ್ಸಿಗೆ ಹೇಳ್ತಾರಂತೆ, ಇದನ್ನು ನೀ ದೂರ ಮಾಡಬೇಡ, ನಾವು ಅಷ್ಟು ಅಚ್ಚುಕಟ್ಟಾಗಿ ಹೊಂದಾವಣಿಕೆಗಿದ್ದೀವಿ, ನೀ ದೂರ ಮಾಡಿ ಪಾಪನ ಸಂಪಾದಿಸ್ಕೋಬೇಡ ಅಂತ ಹೇಳ್ತಾರಂತೆ ನೋಡಿ. ಅದಕ್ಕೆ ಹೇಳೋದು, ಹೂವು ಕಟ್ಟೋಂಥ ಸಮಯದಲ್ಲಿ ನಾರೂ ಸಹ ಪುಣ್ಯ ಮಾಡಿದೆ ಅಂತಾರೆ, ನಾರಿನ ಜೊತೆಲಿ ಹೂವು ಪುಣ್ಯ ಮಾಡಿದೆ ಅಂತಾರೆ. ಆಗಿದ್ಮೇಲೆ ಎರಡೂ ಸೇರಿ ಪುಣ್ಯ ಮಾಡಿರುವಾಗ ನಾವ್ಯಾಕೆ ಅದನ್ನು ದೂರ ಮಾಡಬೇಕಲ್ವೇ? ಹಾಗಾಗಿ ಅದಕ್ಕೋಸ್ಕರನೇ ಹೇಳೋದು, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಶ್ರೇಷ್ಠವಾಗಿದ್ದೇನು ಒಂದು ಬಿಲ್ಪತ್ರೆನ ಅಥವಾ ತುಳಸಿನ. ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೀವಿ, ತುಳಸಿ ಖಂಡಿತ ಕೊಡ್ತೀವಿ. ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ, ಬಿಲ್ಪತ್ರೆ ಕೊಡ್ತೀವಿ. ಇಲ್ಲ ಅಂತಂದರೆ ಅಲ್ಲಿರೋ ಅಂಥ ಹೂವನ್ನ, ಸಾವಂತಿಗೆ ಹೂವು ಆಗಲಿ, ಸ್ಫಟಿಕ ಆಗಲಿ, ಅಲ್ಲೇನಿಟ್ಟಿರ್ತಾರೋ ಕನಕಾಂಬ್ರ ಆಗಲಿ, ಮಲ್ಲಿಗೆ ಹೂವು ಆಗಲಿ, ಕಾಕಟ ಆಗಲಿ, ಯಾವುದಿರುತ್ತೋ ಅದನ್ನು ತೊಗೊಂಡೋಗಿ ಕೊಡ್ತೀವಿ. ಆದರೆ ಶ್ರೇಷ್ಠ ಅಂದ್ರೇ ಶಿವನ ದೇವಸ್ಥಾನಕ್ಕೆ ಬಿಲ್ಪತ್ರೆ ಖಂಡಿತ ಕೊಡಬೇಕು. ಒಂದು 5 ದಳ ಆದರೂ ತೊಗೊಂಡೋಗಿ ಖಂಡಿತ ನಾವು ಕೊಡಲೇಬೇಕು. ಯಾಕೆ ಅಂತಂದರೆ ಆ 3 ನಾವು ದೂರ ಮಾಡೋಂಗಿಲ್ಲ. ನಮ್ಮ ಕುಟುಂಬ, ನೀವು 3 ಎಷ್ಟು ಒಟ್ಟಿಗೆ ಇದ್ದೀರೋ ಅಷ್ಟೇ ಒಟ್ಟಿಗೆ ನಮ್ಮ ಕುಟುಂಬನೂ ಕಾಪಾಡಿ ಅನ್ನೋಂಥದ್ದೇ ಆ ಬಿಲ್ಪತ್ರೆಯಲ್ಲಿರೋ ಅಂಥ ಆ 3 ದಳನೂ. ಅದೇ ರೀತಿ ಮಲ್ಲಿಗೆ ಹೂವು ನೀವು ಕೊಟ್ಟರೆ, ಆ ಶಿವನ ದೇವಸ್ಥಾನಕ್ಕೆ ನೀವು ಮಲ್ಲಿಗೆ ಹೂವು ಕೊಟ್ರೂ ಆ ಶಿವ ಹೇಳ್ತಾರಂತೆ, ಇದು ನನ್ನ ವೈಫಗೋಸ್ಕರ, ನನ್ನ ಹೆಂಡ್ತಿಗೋಸ್ಕರ, ನನ್ನ ಧರ್ಮಪತ್ನಿಗೋಸ್ಕರ, ಇದು ನನ್ನ ವೈಫಿಗೋಸ್ಕರ ಇರಲಿ, ನನ್ನ ಮನವಿಗೋಸ್ಕರ ಇರಲಿ. ಆಗ ನೋಡಿ, ಆ ಪಾರ್ವತ ಸ್ವರೂಪಿಣಿ ಹೇಳ್ತಾರಂತೆ, ಶಿವ ನೀವೇನು ಅಂದ್ಕೊಂಡಿದ್ದೀರೋ ಎಲ್ಲನೂ ಕೊಟ್ಬಿಡಿ ನಿಮ್ಮ ಭಕ್ತರುಗಳಿಗೆ, ನಾನು ತಡೆಯೋದಿಲ್ಲ ಅಂತ ಹೇಳಿ. ನೋಡಿ, ಎಷ್ಟು ಭಗವಂತನಲ್ಲೇ ಒಂದೊಂದು ಲಿಂಕ್ ಇರುವಾಗ ನಾವೇನಕ್ಕೆ ಇಷ್ಟೊಂದು ಜಗಳ ಆಡಬೇಕು, ನಾವೇನಕ್ಕೆ ಇಷ್ಟೊಂದು ಹೋರಾಟ ನಮ್ಮಲ್ಲಿ ಬೇಕಾಗಿಲ್ಲ. ಇರೋದನ್ನು ಹಂಚ್ಕೊಂಡು ಸಂತೋಷದಿಂದ ಖುಷಿಯಿಂದ ಬಾಳಿದ್ರೆ ಅದಕ್ಕಿಂತ ಬಾಳ್ವೆ ಬೇರೆ ಯಾವುದೂ ಇಲ್ಲ. ಶಿವಾಲಯಕ್ಕೆ ಹೋಗೋರು ಖಂಡಿತ ಕೊಡಿ ಬಿಲ್ಪತ್ರೆನ, ಕೃಷ್ಣನ ದೇವಸ್ಥಾನಕ್ಕೆ ಹೋಗೋರು ಖಂಡಿತ ತುಳಸಿ ಕೊಡಿ. ಯಾವುದು ಸಿಗಲಿಲ್ವೋ ಅಲ್ಲೇನು ಹೂವಿರುತ್ತೋ ಅದನ್ನು ಖಂಡಿತ ನೀವು ಕೊಡಬೇಕು. ಆದರೆ ಸ್ವಲ್ಪನಾದರೂ ಖಂಡಿತ ಕೊಡಲೇಬೇಕು ಅನ್ನೋದಿದೆ. ಅದೇ ರೀತಿ ಹಯಗ್ರೀವರ ಟೆಂಪಲ್ಗೆ ಹೋಗ್ತೀರಾ ಅಂದರೆ ಏಲಕ್ಕಿಕಾಯಿ ಕೊಡಿ, ಕ್ರಾಂಬು ಕೊಡಿ, ತುಂಬಾ ವಿಶೇಷತೆ. ಲವಂಗ ತುಂಬಾ ವಿಶೇಷತೆ. ಏಲಕ್ಕಿಕಾಯಿ ಕೊಟ್ಟರೆ ತುಂಬಾ ವಿಶೇಷತೆ, ವಿದ್ಯಾಜ್ಞಾನ ಬರುತ್ತೆ. ನೋಡಿ, ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಶ್ರೇಷ್ಠತೆ ಮಾಡಿದ್ದಾರೆ. ನವಗ್ರಹಕ್ಕೆ ತಗೊಳ್ಳಿ, ನವಗ್ರಹಕ್ಕೆ ನವಗ್ರಹಕ್ಕೂ ಒಂದೊಂದು ವಿಧವಾಗಿದ್ದಂಥ ಧಾನ್ಯಗಳನ್ನ ಇಡ್ತಾರೆ. ಯಾಕೆ ಅಂತಂದರೆ ಗುರುಗೆ ಇದೇ ಇಡಬೇಕು, ರಾಹುಗೆ ಇದೇ ಇಡಬೇಕು, ಬುಧನಿಗೆ ಇದೇ ಇಡಬೇಕು ಅನ್ನೋಂಥದ್ದು ಪದ್ಧತಿ ಆಗಿನ ಕಾಲದಿಂದನೂ ಮುಂದೆ ಇದ್ದವರೆಲ್ಲನೂ ಮಾಡಿದ್ದಂಥ ತ್ಯಾಗಗಳು, ಅವರು ಮಾಡಿದ್ದಂಥ ನೋಡಿ, ಅವ್ರುಗಳೆಲ್ಲ ಇದೆಲ್ಲ ಮಾಡಲಿಲ್ಲ ಅಂದಿದ್ರೆ ಇವತ್ತೆಲ್ಲ ಶಾಸ್ತ್ರ ಸಂಪ್ರದಾಯ ಖಂಡಿತ ಭಸ್ಮ ಆಗ್ಬಿಡ್ತಾ ಇತ್ತು. ಅವರೆಲ್ಲ ಹೋಗಿರೋದ್ರಿಂದನೇ ನಾವು ಇವತ್ತಿನ ದಿವಸ ಕೂತ್ಕೊಂಡು ಊಟ ಮಾಡೋ ಅಷ್ಟು ನಮಗಿದೆ. ನಾವು ಸೇರಿಸಿ ಹೋದ್ರೇ ಬರೋಂಥ ಪೀಳಿಗೆ ಚೆನ್ನಾಗಿರೋದು. ಹಾಗೆ ಗುರುವೇ ಶರಣು.
ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ 9743554266 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಉದ್ಯೋಗ, ಶಿಕ್ಷಣ, ದಾಂಪತ್ಯದಲ್ಲಿ ಕಲಹ, ಈ ರೀತಿ ಸಾಕಷ್ಟು ನಾನಾ ರೀತಿಯ ತೊಂದರೆಗಳಲ್ಲಿ ನೀವು ಸಿಲ್ಕೊಂಡಿರ್ತೀರಾ. ಇಂತಹ ಸಮಸ್ಯೆಗಳಿಗೆ ಇರುವಂತಹ ನೇರವಾದಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್. ಇನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ, ಲೈನ್ ಸಿಗ್ತಾ ಇಲ್ಲ ಅಂತ ಅನ್ನೋದಾದರೆ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. 9626278822 ಈ ಸಂಖ್ಯೆಗೂ ಸಹ ನೀವು ಕರೆ ಮಾಡ್ಬೋದು. ಗುರುಮಾತಾ ಹತ್ರ ನೇರವಾಗಿ ಎಲ್ಲ ಸಮಸ್ಯೆಯನ್ನು ಸಹ ಹೇಳ್ಕೊಂಡು ಅವ್ರ ಹತ್ರ ಇರುವಂತಹ ಪರಿಹಾರವನ್ನು ನೀವು ಪಡ್ಕೋಬೋದು. ಯಾವೆಲ್ಲ ರೀತಿಯ ಪರಿಹಾರ ಈಗಾಗಲೇ ನಾನು ಪ್ರತಿ ಬಾರಿಯೂ ಹೇಳ್ತಾ ಬಂದಿದ್ದೀನಿ. ಸಂಕಲ್ಪದ ಕಾಯ ಆಗಿರ್ಬೋದು, ಮಂತ್ರವನ್ನು ನಿಮ್ಮ ಕೈಯಲ್ಲಿ ಬರೆಯೋದಾಗಿರ್ಬೋದು, ಇನ್ನು ಮಂತ್ರವನ್ನು ನಿಮ್ಮ ಕಿವಿಯಲ್ಲಿ ಹೇಳೋದಾಗಿರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳು ಸಹ ಎಲ್ಲ ರೀತಿಯ ಇಂತಹ ಒಂದಷ್ಟು ಪರಿಹಾರದ ಮೂಲಕ ನಿಮಗಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾರೆ ಗುರುಮಾತಾ. ಇನ್ನು ನಾವು ಈಗಾಗಲೇ ಮಾತಾಡ್ತಾ ಹೋಗ್ತಾ ಇದ್ವಿ ಶಿವನ ಆರಾಧನೆ ಬಗ್ಗೆ. ಶಿವನ ಆರಾಧನೆಯ ಜೊತೆಗೆ ನಾವು ಪ್ರತಿ ಬಾರಿಯೂ ಸಹ ರಾಯರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಇನ್ನು ರಾಯರ ಬಗ್ಗೆ ಅಂದರೆ ಅದರಲ್ಲೂ ಮಂತ್ರಾಲಯದಲ್ಲಿರುವಂತಹ ರಾಯರ ಬಗ್ಗೆ ಒಂದಷ್ಟು ವಿಚಾರದ ಅಂದರೆ ನಾವು ಈಗಾಗಲೇ ಮಾತಾಡಿದ್ವಿ ಬೃಂದಾವನ ಏನಕ್ಕಿದೆ, ಆದರೆ ಮುಂದೆ ಇರುವಂತಹ ತುಳಸಿಯ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ನೋಡಿ, ರಾಯರಿಗೆ ಇವಾಗ ಬೃಂದಾವನ ಮಠ, ಗುರುವೇ ಶರಣ, ಮೃತ್ತಿಕಾ ಮಠ ಅಂತಲೇ ಮಾಡಿದ್ದಾರೆ. ಅಲ್ಲಿನೇ ತುಳಸಿ ಮಠ ಇರೋದು. ಅಲ್ಲಿ ಏನು ಅಂತಂದರೆ ಭಗವಂತನಿಗೆ ದಿನನಿತ್ಯ ತುಳಸಿ ಬರ್ತಾನೆ ಇರುತ್ತೆ. ರಾಯರ ಅರ್ಚನೆಗೋಸ್ಕರ ಬರ್ತಾನೆ ಇರುತ್ತೆ. ಯಾವಾಗಲೂ ಬರ್ತಾ ತರ್ತಾ ಇರ್ತಾರೆ. ದಿನನಿತ್ಯ ಇರುತ್ತೆ, ಏಕಾದಶಿ ದಿವಸ ಬಿಟ್ಟು ಮತ್ತು ಎಲ್ಲ ದಿನವೂ ಇರುತ್ತೆ. ಹಾಗಾಗಿ ಏನು ಅಂತಂದರೆ ಆ ಭಗವಂತನಿಗೆ ಎಲ್ಲಿ ಮುಕುಂದ ಅನ್ನೋ ಒಂದು ಹುಡುಗನ ಕೈಗೆ, ಒಂದು ಭಕ್ತನಿಗೆ ಒಂದಿಡೀ ಮಣ್ಣು ರಾಘವೇಂದ್ರ ಸ್ವಾಮಿ ಮುಕುಂದ ಅನ್ನೋ ಹುಡುಗನಿಗೆ ಎಲ್ಲಿ ಕೊಟ್ಟರೋ ಅಲ್ಲೇ ಬಂದು ಮೃತ್ತಿಕೆ ಆಗಿದ್ದಂಥ ಸ್ಥಳ. ಆ ಮೃತ್ತಿಕೆ ಆಗಿದ್ದಂಥ ಸ್ಥಳದಲ್ಲೇ ಮಂತ್ರಾಲಯದಲ್ಲೇ ಈಗಲೂ ಸಹ ತುಳಸಿ ಗಣನ ಹಾಕಿದ್ದಾರೆ. ಆ ತುಳಸಿ ಮಠ ಅಂತ ಹೇಳ್ತಾರೆ. ಆ ತುಳಸಿ ಗಿಡದಿಂದನೇ ಒಂದು 6 ಮಂತ್ ಒನ್ಸು ಇಲ್ಲ 1 ಇಯರ್ ಒನ್ಸು ಅದನ್ನು ಗಿಡ ಫುಲ್ಲು ತೆಗೆದ್ಬಿಟ್ಟು ಅದರಿಂದ ಬರೋ ಅಂಥ ಮೃತ್ತಿಕೆನೇ ನಮ್ಮ ಎಲ್ಲ ಮಠ ಮಾಡಬೇಕು ಅಂತ ಅಂದ್ರೂ ಸಹ, ಮಠ ಕಟ್ಟಬೇಕು ಅಂದ್ರೂ ಅಲ್ಲಿಂದ ಬರೋ ಅಂಥ ಮೃತ್ತಿಕೆಯಿಂದನೇ ಕಟ್ತಾರೆ. ಅದೇ ರೀತಿ ಸ್ವಾಮೀಜಿನೇ ಕೊಡೋವಂಥದ್ದು. ಸೊ ಅಲ್ಲಿ ತಂದು ರಾಯರ ಮಠ ಬೃಂದಾವನದ ಮೇಲೆ ಇಟ್ಟು ಅದನ್ನು ಇಷ್ಟು ದಿನ ಪೂಜೆ ಮಾಡಬೇಕು ಅಂತ ಇರುತ್ತೆ. ಪೂಜೆ ಮುಗಿಸಿದ ತಕ್ಷಣ ಯಾರು ಬಂದು ಕೇಳಿರ್ತಾರೋ ಅದನ್ನು ಕೊಟ್ಟು ಕಳಿಸ್ತಾರೆ. ಹಾಗಾಗಿ ನೋಡಿ, ಏನೊಂದು ವಿಶೇಷ ಅಂತ ಅಂದರೆ ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡ್ತಾ ಹೋಗೋಣ. ಒಂದು ಕರೆ ಇದೆ, ಅದನ್ನ ತಗೊಳ್ಳೋಣ. ಹಲೋ, ಕೇಳಿಸ್ತಾ ಇದೆಯಾ? ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗನ ಬಗ್ಗೆ. ಇದಾರಾ ನಿಮ್ಮ ಜೊತೆ? ಇಲ್ಲ, ಅವರು ಮನೆ ಬಿಟ್ಟು ಓಕೆ, ಅವ್ರ ಹೆಸರೇನು? ರಘು ಭೂತೇಶ್ ಅಂತ. ಅಮ್ಮ, ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಮೇಡಮ್, ನನಗೂ ಕೊಡ್ತೀನಿ. ನಾವು ನಂಬಿಕೆ ಕೈ ಕೊಡ್ತೀವಿ. ಕೊಡಿ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಇದು ಯಾರ ಬಗ್ಗೆ ಕೇಳಬೇಕಿತ್ತು? ಅವ್ರ ಹೆಸರೇನು? ಭೂತೇಶ್ ರಘು ಅಂತಂದೇಳಿ ಮೇಡಮ್. ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ. ತಾಯಿ ತಂದೆ ಮೇಲೆ ಜಗಳ ಮಾಡ್ಕೊಂಡು ಅವನು ಮದುವೆ ಮಾಡಿದ್ದು. ಅವನು ಸಣ್ಣ ಚಿಕ್ಕನ್ ಭೂತೇಶ್ ಅಂತಂದೇಳಿ ಅವನು ಮದುವೆ ಮಾಡ್ಕೊಂಡು ಹೋಗಿದ್ದಾನೆ ಮೇಡಮ್. ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರಮ್ಮ, ಹೇಳಿಮ್ಮ. ನಮಸ್ತೆ. ಹೇಳಿಮ್ಮ. ಆದ್ರೆ ನಮ್ ತಮ್ಮ ಎಷ್ಟು ವಯಸ್ಸು ಹೋಗಿದ್ದಾರೆ ಮೇಡಮ್, ಭೂತೇಶ್ ಅಂತಂದೇಳಿ. ಓಕೆಮ್ಮ, ಎಷ್ಟು ವಯಸ್ಸಾಯ್ತಮ್ಮ? ದೊಡ್ಡನ್ ರಘು ಅಂತಂದೇಳಿ ಅವನು ಹಂಗೆ ಹೋಗಿದ್ದಾನೆ ಮೇಡಮ್. ವಯಸ್ಸು ಎಷ್ಟಾಗಿದೆ ಅಮ್ಮ? ವಯಸ್ಸು ಎಷ್ಟಮ್ಮ? ಒಬ್ಬನ್ ದೊಡ್ಡಂದು 35, ಸಣ್ಣಂದು 34. ಇಬ್ರು ಹೋಗಿದಾರಮ್ಮ? ಇಬ್ರು ಹೋಗಿದ್ದಾರೆ ಮೇಡಮ್. ಇಬ್ರು ಬೆಂಗಳೂರಾಗ ಇದ್ದಾರೆ.
ಇವ್ರು ನೋಡ್ಕೊಂಬರಿಲ್ಲ. ನೀವು ಬರಬೇಕಮ್ಮ, ಡೈರೆಕ್ಟಾಗಿ ಬರಬೇಕಮ್ಮ. ನೀವು ಬನ್ನಿ, ನಾನಿರೋಂಥ ಸ್ಥಳಕ್ಕೆ ಬನ್ನಿ. ನೀವು ಬೆಂಗಳೂರಲ್ಲಿ ಇರೋದಮ್ಮ, ರಾಜರಾಜೇಶ್ವರಿ ನಗರ. ಹಾ, ನೀವು ಡೈರೆಕ್ಟ್ ಎಲ್ಲಮ್ಮ ನೀವಿರೋದಂಥದ್ದು? ನಾವು ಬಗಲ್ಗುಂಟೆ ಏಕಘಟ್ಟ ರೋಡ್ ಮೇಡಮ್. ಬನ್ನಿ ಬನ್ನಿ, ನಿಮಗೆ ಹತ್ರ ತಾನೇ, ನೀವು ಮೆಟ್ರೋದಲ್ಲೇ ಬರ್ಬೋದು. ನೀವು ಬನ್ನಿ ಮಾಡ್ಕೊಡ್ತೀನಿ ಬನ್ನಿ. ಅವ್ರು ಏನಕ್ಕೆ ಇಬ್ರು ಹಂಗಾಗಿದ್ದಾರೆ. ನೀವು ಬನ್ನಿ, ಫಸ್ಟು ಬಂದು ಎಲ್ಲ ಡೀಟೇಲ್ಸ್ ಕೇಳ್ಕೊಂಡು ಹೋಗಿಮ್ಮ. ಒಂದು 12 ಗಂಟೆಗೆ ನೀವು ಕಾಲ್ ಮಾಡಿ ಅಮ್ಮ ನನಗೆ. ನನ್ನ ನಂಬರ್ ತೊಗೊಳ್ಳಿ, 12 ಗಂಟೆಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಟೈಮ್ ಕೊಡ್ತೀನಿ. ಆ ಟೈಮ್ ಪ್ರಕಾರ ನೀವು ಬನ್ನಿಮ್ಮ. ಮಾಡ್ಕೊಡ್ತೀನಿ ಬನ್ನಿ, ಮಾಡ್ಕೊಡ್ತೀನಿ ಬನ್ನಿ. ಮನೆಗೆ ಬರಂಗ್ ಮಾಡ್ಕೊಡ್ತೀನಿ ಅಮ್ಮ. ನಿಮ್ಮ ನಂಬರ್? ಹಾಂ ಅಮ್ಮ, ನಿಮ್ಮ ಅಮ್ಮ ಟಿವಿಯಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ತಗೊಳ್ಳಿ, ನಾನು ಹೇಳ್ತೀನಿ. ನಂಬರ್ ಮೇಡಮ್? ಅಮ್ಮ ಹೇಳ್ತೀನಿ, ಬರ್ಕೊಳ್ಳಿ. ಹೇಳಿ ಮೇಡಮ್. 9626 9626 27 27 8822 8822. ಈ ನಂಬರ್ ಕರೆ ಮಾಡಿ ಗುರುಮಾತಾ ಅವರು ನಿಮ್ಗೆ ನೇರವಾಗಿ ಸಿಗ್ತಾರೆ. ಆವಾಗ ನಿಮ್ಮಲ್ಲಿರುವಂತಹ ಸಮಸ್ಯೆಯನ್ನು ಅವ್ರಿಗೆ ತಿಳಿಸ್ಬೋದು. ಅವಾಗ ಎಲ್ಲವನ್ನು ಸಹ ಅವ್ರು ಬಗೆಹರಿಸ್ಕೊಡ್ತಾರೆ. ಅಮ್ಮ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಎಲ್ಲ ರೀತಿಯ ಕಷ್ಟಗಳಿಗೆ, ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ನಾವಿನ್ನು ಮಂತ್ರಾಲಯದಲ್ಲಿರುವಂತಹ ತುಳಸಿ ಅಂದರೆ ಬೃಂದಾವನದಲ್ಲಿರುವಂತಹ ತುಳಸಿ ಬಗ್ಗೆ ಮಾತಾಡ್ತಾ ಇದ್ವಿ, ಇದ್ರ ಬಗ್ಗೆ ಮಾತಾಡ್ತೀವಿ. ಖಂಡಿತ. ನೋಡಿ, ಅಲ್ಲಿಂದ ಮುಕುಂದ ಅನ್ನೋ ಒಂದು ಹುಡುಗನಿಗೆ ಕೊಟ್ಟಿದ್ದಂಥ ಒಂದು ಶಿಷ್ಯನು ಕೊಟ್ಟಿದ್ದಂಥ ಒಂದು ಇಡೀ ಮಣ್ಣನ್ನೇ, ಆ ಮಣ್ಣನ್ನು ತಗೊಂಡೋಗಿ ಒಂದು ಜಗತಿ ಹತ್ರ ಒಂದು ಊರಲ್ಲಿ ಹೋಗಿರ್ತಾರೆ. ಅವ್ರಿಗೆ ಹೆಣ್ಣು ಬೇಕಾಗಿರುತ್ತೆ. ಹೆಣ್ಣನ್ನು ಹುಡ್ಕೊಂಡು ಹೋಗಿದಂಥ ಸ್ಥಳದಲ್ಲಿ ಆ ಮಣ್ಣನ್ನು ತನ್ನ ಪಂಚೆಯಲ್ಲಿ ಕಟ್ಕೊಂಡು ಮಲಗಿರ್ತಾರೆ. ಮಲಗಿದಾಗ ಆ ಮನೇಲಿ ನಡೀತಾ ಇರೋಂಥ ಒಂದು ಡೆಲಿವರಿ ಟೈಮ್ ಆಗಿರುತ್ತೆ. ಆದಾಗ ಆ ಮಗು ಜನನ ಆಗಬೇಕು. ಹಾಗಂಥ ಸಮಯದಲ್ಲಿ ಆಲ್ರೆಡಿ 8 ಜನನ ರಾಕ್ಷಸಿ ಬಲಿ ತಗೊಂಬಿಟ್ಟಿರ್ತಾನೆ. ಆ ಮಗು 8ನೇ ಮಗು, 7 ಮಗು ತಗೊಂಬಿಟ್ಟಿರ್ತಾನೆ. 8ನೇ ಮಗು ಜನನ ಆಗ್ತಾ ಇರುತ್ತೆ. ಆಗ ರಾಕ್ಷಸಿ ಬಂದ ಕೂಡಲೇ ಆ ಮಣ್ಣಿನಿಂದ ಒಂಥರ ಅವ್ರಿಗೆ ಏನೋ ಒಂದು ರಾಕ್ಷಸಿ ಶಕ್ತಿ ಆಗ್ತಾ ಇರುತ್ತೆ. ಆದ ತಕ್ಷಣ ಅವ್ರಿಗೆ ಒಂದು ಆಶ್ಚರ್ಯ, ಏನೋ ಈ ಹುಡುಗ ಮಲಗಿರೋ ಅಂಥ ಸ್ಥಳದಲ್ಲಿರೋ ಅಂಥದ್ದು ಏನೋ ನನ್ನನ್ನು ತಡೀತಾ ಇದೆಯಲ್ಲ ಅಂತ ಹೇಳುವಾಗ ಹುಡುಗನ ಹತ್ರ ರಾಘವೇಂದ್ರ ಸ್ವಾಮಿ ಶ್ರೀಡರ ಹತ್ರ ಹೇಳ್ತಾರೆ, ಆ ಮಣ್ಣನ್ನು ನೀನು ಕೆಳಗಡೆ ಹಾಕ್ಬಿಡು, ನನ್ನನ್ನು ಸುಡ್ತಾ ಇದೆ ಆ ಮಣ್ಣು ಅಂತ ಅನ್ನುವಾಗ ಆವಾಗ ಮುಕುಂದ ಹೇಳ್ತಾರೆ, ನನ್ನಲ್ಲಿರೋ ಅಂಥ ಮಣ್ಣನ ಪ್ರಸಾದ ಇದು, ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದ್ದಂಥ ಪ್ರಸಾದ ಇದು, ಮೃತ್ಯುನೇ ತಡೆಯೋ ಅಂಥ ಶಕ್ತಿ ಇರೋ ಅಂಥ ಮೃತ್ತಿಕೆ. ಅವತ್ತಿನ ದಿವಸನೇ ನೋಡಿ ಗೊತ್ತಾಗಿದ್ದು ಆ ಕೊಟ್ಟಿದ್ದಂಥ ಮಣ್ಣಲ್ಲಿಗೆ, ಆ ಮಣ್ಣಿಗೆ ಏನು ಪವರ್ ಇದೆ ಅಂತ. ಮೃತ್ಯು ತಡೆಯ ಅಂತ ಒಂದು ಮೃತ್ತಿಕೆ ಅದು. ಅದಕ್ಕೆ ಮೃತ್ತಿಕೆ ಅಂತ ಹೆಸರು ಬಂದಿದೆ. ಮೃತ್ತಿಕಾ ಅಂತ ಹೇಳ್ತಾರೆ. ಮೃತ್ತಿಕಾ ಅಂತ ಬಂದಿರೋ ಹೆಸರು ಅದಕ್ಕೋಸ್ಕರನೇ. ಅದನ್ನು ನೋಡಿ, ಅಷ್ಟು ತಡೆಯೋಷ್ಟು ಶಕ್ತಿ ಅದರಲ್ಲಿ ಇದೆ ಅಂದಮೇಲೆ ಅಲ್ಲಿ ಬೆಳೆಯೋ ಅಂಥ ತುಳಸಿಗೆ ಎಷ್ಟು ಶ್ರೇಷ್ಠ ಇರ್ಬೋದಲ್ವ. ಹಾಗಾಗಿ ಆ ತುಳಸಿಯಿಂದನೇ ಆ ಭಗವಂತನಿಗೆ ಅರ್ಚನೆ ಸಹ. ಆ ಮೃತ್ತಿಕೆನ ತಗೊಂಡು ಸ್ವಲ್ಪ ಭಸ್ಮ ಥರ ಹಾಕಿದ ತಕ್ಷಣ ಆ ರಾಕ್ಷಸಿ ಸಹ ಭಸ್ಮ ಆಗ್ತಾನೆ. ನೋಡಿ, ರಾಘವೇಂದ್ರ ಸ್ವಾಮಿ ಮೃತ್ತಿಕೆಯಿಂದನೂ ಸಹ ಒಬ್ಬ ರಾಕ್ಷಸಿ ಹೋಗಿದ್ದಾನೆ ಅಂದರೆ ಸಾಧಾರಣ ವಿಷಯನೇ ಅಲ್ಲ. ಹಾಗಿದ್ಮೇಲೆ ರಾಘವೇಂದ್ರ ಸ್ವಾಮಿ ಹತ್ರ ಬರೋಂಥ ಭಕ್ತರುಗಳಿಗೆ ಅದೆಂಥದ್ದೇ ದೋಷ ಆಗಿರಲಿ, ಪಾಪ ಆಗಿರಲಿ, ಎಲ್ಲನೂ ಸರಿ ಮಾಡಿಕೊಡ್ತೀನಿ ನಾನು ಅವ್ರು ಕೊಟ್ಟಿರೋ ಅಂಥ ಶಕ್ತಿಲೇ. ಅದೇ ರೀತಿ ಎಂಥದ್ದೇ ಆಗಿರಲಿ, ಅದೇ ಸತ್ಯ ರೀತಿಯಿಂದ ಇರೋಂಥ ವಿಷಯಗಳಾಗಿರಬೇಕು. ನೋಡಿ, ಭಗವಂತ ನಮ್ಮ ಹತ್ರ ಬರೋದಾಗಲಿ, ಆ ತುಳಸಿನ ಆ ಭಗವಂತನಿಗೆ ಪೂಜೆ ಮಾಡಿದ್ದು ನಮ್ಮ ಹತ್ರ ಸಿಗೋದಾಗಲಿ, ಎಲ್ಲನೂ ಒಂದು ಆ ಶ್ರೇಷ್ಠತೆಯಿಂದ ಇರೋಂಥ ಆಶೀರ್ವಾದ ಇದ್ರೇ ಎಲ್ಲನೂ ಲಭಿತ. ಇಲ್ಲಾಂದರೆ ಖಂಡಿತ ಶ್ರೇಷ್ಠ ಆಗೋದಕ್ಕೆ ಚಾನ್ಸಸ್ ಇರಲ್ಲ. ಹಾಗಾಗಿ ಆ ಭಗವಂತನ ಆಶೀರ್ವಾದ ನಮಗೆ ಬೇಕು ಅಂತಂದರೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಒಂದು ತುಳಸಿ ನಾವು ತೊಗೊಂಡೋಗಿ ಕೊಡೋ ಅಂಥದ್ದು ಇದೆ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗೆ ತುಳಸಿನೇ ಶ್ರೇಷ್ಠ, ತುಂಬಾ ಶ್ರೇಷ್ಠ. ಅವ್ರಿಗೆ ಮಾಲೆನೂ ಸಹ ಆ ತುಳಸಿ ಮಾಲೆನೇ ಅವ್ರಿಗೆ ಹಾಕಿರೋ ಅಂಥದ್ದು ಸಹ. ಹಾಗಾಗಿ ನಮಗೆ ಹುಷಾರಿಲ್ಲ ಅನ್ನೋರು ಸಹ ಮಾಲೆ ಹಾಕ್ಕೊಂಡು, ತುಳಸಿ ಮಾಲೆ ಹಾಕ್ಕೊಂಡು
ಮಂತ್ರಾಲಯಕ್ಕೆ ಹೋದ್ರು ಅಂದ್ರೂ ಸಹ ಹುಷಾರಾಗ್ತಾರೆ. ತುಂಬಾ ವಿಶೇಷತೆ ಇದೆ. ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಗುರುವೇ ಶರಣಂ. ಗುರುಮಾತಾ, ಇನ್ನು ನಾವಿವತ್ತು ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ವಿ. ಏನಂತಂದರೆ ಮಧುರೆಯಲ್ಲಿ ನಡೀತಾ ಇರುವಂತಹ ಕಲ್ಯಾಣೋತ್ಸವ, ತಿರು ಕಲ್ಯಾಣ, ಇದರ ಬಗ್ಗೆ ಬಹಳ ಸುಂದರವಾಗಿ ತಿಳಿಸ್ಕೊಟ್ರಿ. ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ, ಇನ್ನು 3 ದಿನ ಯಾವೆಲ್ಲ ರೀತಿ ನಡೆಯುತ್ತೆ, ಯಾವೆಲ್ಲ ರೀತಿಯ ಪೂಜೆಗಳು, ಯಾವೆಲ್ಲ ರೀತಿಯ ಕೈಕರ್ಯಗಳು ನಡೆಯುತ್ತೆ, ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಗುರುರಾಯರ ಮುಂದೆ ಇರುವಂತಹ ಬೃಂದಾವನದಲ್ಲಿರುವಂತಹ ತುಳಸಿ ಬಗ್ಗೆ, ಶಿವನ ಆರಾಧನೆ ಬಗ್ಗೆ ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ವಾ? ಇವತ್ತು ತಮಿಳುನಾಡಿನಲ್ಲಿರುವಂತಹ ಶ್ರೀ ಕ್ಷೇತ್ರ ಮಧುರೆ ಮೀನಾಕ್ಷಿಯಲ್ಲಿ ತಿರುಕಲ್ಯಾಣ ನಡೀತಾ ಇದೆ. ಪ್ರತಿಯೊಬ್ಬರು ಸಹ ಹೋಗಿ ಭಾಗವಹಿಸ್ಬೋದು. ಅದೇ ರೀತಿಯಾಗಿ ಅದ್ಧೂರಿಯಾಗಿ ನಡೀತಾ ಇರುವಂತಹ ಈ ಕಲ್ಯಾಣೋತ್ಸವ 3 ದಿನಗಳ ಕಾಲ ನಡೀತಾ ಇದೆ. ಈ ಕಲ್ಯಾಣೋತ್ಸವ ಯಾವೆಲ್ಲ ರೀತಿಯಲ್ಲಿ ನಡೆಯುತ್ತೆ, ಯಾವೆಲ್ಲ ರೀತಿಯ ಪೂಜೆಗಳು ನಡೆಯುತ್ತೆ, ಯಾವೆಲ್ಲ ರೀತಿಯ ಪೂಜಾ ಕೈಕರ್ಯಗಳು ನಡೆಯುತ್ತೆ, ಇವೆಲ್ಲವನ್ನೂ ಸಹ ಇನ್ನು 3 ದಿನಗಳ ಕಾಲ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಇನ್ನು ಯಾವೆಲ್ಲ ರೀತಿಯಲ್ಲಿ ದೇವಿಗೆ ಅಲಂಕಾರ ಆಗ್ತಾ ಇದೆ ಇವೆಲ್ಲವನ್ನು ಸಹ ನೀವು ನೋಡ್ಬೋದು. ಇನ್ನು ಇವತ್ತು ಸೋಮವಾರ ಆಗಿತ್ತು. ಸೋಮವಾರ ಆದ್ರಿಂದ ಶಿವನ ಆರಾಧನೆಯಲ್ಲಿ ಯಾವೆಲ್ಲ ರೀತಿಯ ಪ್ರಾಮುಖ್ಯತೆ ಇದೆ ಮತ್ತು ಯಾವೆಲ್ಲ ರೀತಿ ಪೂಜೆಗೆ ವಿಧಿವಿಧಾನವನ್ನು ಮಾಡ್ಕೋಬೇಕು ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರು. ಮತ್ತೆ ನಾಳೆ ನಿಮ್ಮ ಮುಂದೆ 8 ಗಂಟೆಯಿಂದ 9 ಗಂಟೆವರೆಗೂ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. पूज्याय राघवेन्द्राय सत्यधर्मरताय च